ಪೊಲೀಸರು ಎಚ್ಚರಿಕೆ ಕೊಟ್ಟರೂ ಕೂಡ ಸರ್ಕಾರ ನಿರ್ಲಕ್ಷಿಸಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭದ್ರತೆ ಕಷ್ಟ ಅಂತ ಹೇಳಿ ಪೊಲೀಸರು ಪತ್ರವನ್ನ ಬರೆದಿದ್ರು ಕೂಡ ಸರ್ಕಾರ ಡೋಂಟ್ ಕೇರ್ ಅಂದಿದೆ. ಪೊಲೀಸರ ಎಚ್ಚರಿಕೆಗೆ ಬೆಲೆ ಕೊಡದೇನೆ ವಿಜಯೋತ್ಸವವನ್ನ ಘೋಷಣೆ ಮಾಡಿದೆ. ತರಾತುರಿಯಲ್ಲಿ ಆತುರಾತುರವಾಗಿ ಸಂಭಾವ್ಯ ಅಪಾಯವನ್ನ ಲೆಕ್ಕಿಸದೆ ಆತುರಾತುರವಾಗಿ ನಿರ್ಧಾರವನ್ನ ತೆಗೆದುಕೊಂಡಿರೋದು ಗೊತ್ತಾಗ್ತಾ ಇದೆ. ಕೇವಲ ಒಬ್ಬರಿಂದ ಆಗಿರುವಂತಹ ತಪ್ಪಲ್ಲ, ಇದು ಎಲ್ಲರಿಂದ ಆಗಿರುವಂತಹ ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆ ತಪ್ಪನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಯಾರ್ಯಾರ ತಪ್ಪು ಏನೇನು? ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರ ತಪ್ಪನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವುದೇ ಮುನ್ನೆಚ್ಚರಿಕೆಯನ್ನ ವಹಿಸದೆ ಸರ್ಕಾರ ನಿರ್ಲಕ್ಷ್ಯವನ್ನ ವಹಿಸಿರೋದು ಸ್ಪಷ್ಟ. ಅದರಿಂದ ನುಣುಚಿಕೊಳ್ಳೋದಕ್ಕೆ ನೋಡ್ತಾ ಇರೋದು ಕೂಡ ಸ್ಪಷ್ಟ. ಪೊಲೀಸರಿಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಸಿಎಂ. ನಿನ್ನೆ ಕಪ್ ಗೆದ್ರು, ಇವತ್ತು ಆಲ್ರೆಡಿ ವಿಕ್ಟರಿ ಪರೇಡ್ ಅನ್ನುವಂತಹ ಘೋಷಣೆ ಆಯಿತು. ಆತುರಾತುರವಾಗಿ ಹರಿಬರಿಯಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿದ್ರು ಕೂಡ ದುರಂತದ ಹೊಣೆಯನ್ನು ಹೊರ್ತಾ ಇಲ್ಲ ಸಿಎಂ. ಏನ್ ಕೇಳಿದ್ರು ಕೂಡ ವಿಧಾನಸೌಧದ ಬಳಿ ಏನಾದ್ರು ಆಯ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ವಿಧಾನಸೌಧದ ಮೇಲೆ ಆಗಿದ್ದಕ್ಕೆಲ್ಲ ನಮಗೆ ಉದಾಹರಣೆ ಇದೆಯಲ್ಲ, ಬಸ್ ಮೇಲೆಲ್ಲ ನಿಂತು ಕುಣಿದಿದ್ದು, ಆ ಕಬ್ಬನ್ ಪಾರ್ಕ್ ಮೇಲೆ, ಹೈಕೋರ್ಟ್ ಮೇಲೆ, ಅದೆಲ್ಲ ವಿಧಾನಸೌಧದ ಎದುರುಗಡೆ ತಾನೆ. ಇನ್ನು ಸಿಎಂ ಕೈಯಲ್ಲೇ DPR ಇಲಾಖೆಯ ಕಾರ್ಯನಿರ್ವಹಣೆ ಇರುತ್ತೆ. ಈಗ ಅದರ ಹೊಣೆಯನ್ನು ಕೂಡ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಸಿಎಂ ಯೋಚಿಸ್ತಿದ್ದಾರೆ. ಗೋವಿಂದರಾಜ್ ಅವರ ಮಾತನ್ನ ಕೇಳಿ ಕಮಿಷನರ್ಗೆ ಭದ್ರತೆಯನ್ನು ಕೊಡಲಿಕ್ಕೆ ತಾಕೀತು ಮಾಡಿದ್ರು. HD ಕುಮಾರಸ್ವಾಮಿ ಅವರು ಇದನ್ನು ಪ್ರಸ್ತಾಪಿಸಿದ್ರು. ತತ್ಕ್ಷಣಕ್ಕೆ ಅವರ ತಲೆದಂಡ ಕೂಡ ಲಾಗುತ್ತೆ. ಅದಾದ ಮೇಲೆ ಗೋವಿಂದರಾಜ ಮಾತನ್ನ ಕೇಳಿದ ನಂತರ ಸಾವಿನ ಬಗ್ಗೆ ಮಾಹಿತಿ ವಿಳಂಬ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಾರೆ. ಪದೇ ಪದೇ ಪೊಲೀಸರ ವೈಫಲ್ಯವನ್ನೇ ಹೈಲೈಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಜವಾಬ್ದಾರಿ ಏನಿತ್ತು ಅನ್ನೋದನ್ನ ಅಲ್ಲಿ ಮರೆಮಾಚುವಂತಹ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳ ಕಡೆಯಿಂದ ಆಗ್ತಾ ಇರುವಂಥದ್ದು. ಇನ್ನು DPR ಕಾರ್ಯದರ್ಶಿ ತಪ್ಪಿದ್ರೂ ಕೂಡ ಅವರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿಂತಂತೆ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರ ತಪ್ಪು ಏನು ಅನ್ನೋದನ್ನ ತೋರಿಸ್ತಾ ಇರುವಂಥದ್ದು. ಇನ್ನು IAS KS ಅಧಿಕಾರಿಗಳ ತಪ್ಪಿನ ಬಗ್ಗೆಯೂ ಕೂಡ ಸೈಲೆಂಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. IPS ಅಧಿಕಾರಿಗಳಿಗೆ ತಲೆದಂಡದ ಬಿಸಿಯನ್ನು ಕೊಟ್ಟು ತಮ್ಮನ್ನ ತಾವು ಸೇಫ್ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರ ಮುಂದಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ಹಾಗಾದ್ರೆ DK ಶಿವಕುಮಾರ್ ಅವ್ರ ತಪ್ಪೇನು? ಇವ್ರಿಗೆಲ್ಲ ಜವಾಬ್ದಾರಿ ಇಲ್ವಾ? ಇನ್ಚಾರ್ಜ್ ಮಿನಿಸ್ಟ್ರು, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು ವಿಜಯೋತ್ಸವವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಏನು? ಕನಕಪುರದಿಂದ ಇಲ್ಲಿ ದೌಡಾಯಿಸಿದ್ದೇನು? ಆ ಬಾವುಟನ ಇಟ್ಕೊಂಡು ವಿಡಿಯೋ, ಕ್ಷಣಕ್ಕೊಂದೊಂದು ವಿಡಿಯೋ ಇವರ ಟ್ವಿಟರ್ ಖಾತೆಯಿಂದ, ಇವರ ಫೇಸ್ಬುಕ್ ಖಾತೆಯಿಂದ ಎಲ್ಲ ಬರ್ತಾ ಇತ್ತು, ಎಲ್ಲ ನೋಡಿದೀವಿ ನಾವು. ಕನಕಪುರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೇಸ್ಗೋಸ್ಕರ ಇದ್ದವರು HALಗೆ ಇದ್ದಕ್ಕಿದ್ದ ಹಾಗೆ ದೌಡಾಯಿಸಿದ್ದು. ಒಂದು ಫೋಟೋ ಬೇಕು, ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಬೇಕು, ಪ್ರಚಾರದ ಹುಚ್ಚು, ಆಮೇಲೆ ಯೂತ್ಸ್ನೆಲ್ಲ ನಾನು ಕನ್ವರ್ಟ್ ಮಾಡಿದೆ, ನಾನು ಯೂತ್ ಲೀಡರ್ ಅಂತ ಹೇಳಿಸ್ಕೊಳ್ಳುವಂತಹ ಹುಚ್ಚು, ಇದೆಲ್ಲದಕ್ಕೂ ಕಾರಣ. ಈಗ ಹೇಳಿದ್ವಿ ನಾವು, ಕನಕಪುರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದವರು HALಗೆ ದೌಡಾಯಿಸಿದ್ರು ಅಂತ. ನೆಕ್ಸ್ಟು, ಸ್ಟೇಡಿಯಂಗೆ ಜನ ಬರುವಂತೆ ಖುದ್ದು DCM ಆಹ್ವಾನಿಸಿದ್ದು. ಎಲ್ರಿಗೂ ವೆಲ್ಕಮ್. ಮುಖ್ಯಮಂತ್ರಿಗಳು ನೋಡಿದ್ರೆ ಅಲ್ಲಿ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಅಂತಾರೆ, ಇವ್ರು ನೋಡಿದ್ರೆ ಸ್ಟೇಡಿಯಂಗೆ ಕರೀತಾರೆ. ಕಾಲ್ ತುಳಿತದಿಂದ ಸಾವಾಗಿದ್ರು, ಗಮನ ಕೊಡಲಿಲ್ಲ. ಫಸ್ಟ್ ಸಾವಾಗಿದ್ದು ನೆನಪಿರಲಿ ವೀಕ್ಷಕರೇ, ಮಧ್ಯಾಹ್ನ 3:15ಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಬಾಟ್ ಡೆಡ್ ಅಂತ. ಇವರು 5:40 ಆದರೂ ಕಾರ್ಯಕ್ರಮದಲ್ಲಿ ಕಪ್ಪಿಗೆ ಮುತ್ತಿಕ್ತಾ ಇದ್ರು. ಆಚೆ 11 ಹೆಣಗಳು ಬಿದ್ದಿದೆ, ಕಪ್ಪಿಗೆ ಮುತ್ತಿಕ್ತಾ ಇದ್ರು. ಕ್ರೀಡಾಂಗಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಪ್ಪಿಗೆ ಮುತ್ತಿಕ್ದಂತಹ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ, ಬಹಳ ಟೀಕೆಗೆ ಗುರಿ ಆಗ್ತಾ ಇದೆ. ಆತ್ಮಸಾಕ್ಷಿ ಅನ್ನೋದು ಬೇಡವೇನ್ರಿ ಇವ್ರಿಗೆಲ್ಲ ಅನ್ನೋದು ಒಂದು ಪ್ರಶ್ನೆ. ಎಲ್ಲ ಮುಗಿದಾಗ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದು, ನಂತರ ಸಾಂತ್ವನ ಹೇಳಿರೋ ರೀತಿಯಲ್ಲಿ ವರ್ತಿಸಿದ್ದು, ಅನಂತರ ಒಂದು ಕಣ್ಣೀರನ್ನು ಹಾಕಿದ್ದು, ನನಗೂ ಭಾಳ ನೋವಾಯಿತು ಅಂತ. ಬಟ್ ಅವಕಾಶ ಮಾಡಿಕೊಟ್ಟಿದ್ಯಾರು ಗೊತ್ತಿರಲಿಲ್ವಾ? ಸ್ಟೇಡಿಯಂ ಹತ್ರ ಅಷ್ಟು ಜನರನ್ನ ಅಕಾಮಡೇಟ್ ಮಾಡೋಕ್ಕಾಗಲ್ಲ, ಕಿಷ್ಕಿಂದೆ ರಸ್ತೆ ಅದು ಅಂತ ಗೊತ್ತಿರಲಿಲ್ವಾ? ಓಕೆ, ಈಗ CM DCM ತಪ್ಪೇನು ಅನ್ನೋದನ್ನು ತೋರಿಸಿದ್ವಿ. ಇನ್ನು ನಮ್ಮ ಗೃಹ ಸಚಿವರ ತಪ್ಪೇನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಮೇಶ್ವರ್ ಗೃಹ ಸಚಿವರು ವಿಜಯೋತ್ಸವದ ಕುರಿತು ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಲ್ಲ. ಅವರು ಇದ್ದಾರೆ ಇಲ್ವೋ ಅನ್ನುವಂತಹದ್ದೇ ಗೊತ್ತಾಗ್ಲಿಲ್ಲ, ಆ ರೀತಿಯಲ್ಲಿ ವರ್ತಿಸಿದ್ರು ಅವರು. ಇನ್ನು CM ಹೇಳಿದಂತೆ ಕೇಳಿ CM ಮೇಲೆ ಭಾರವನ್ನು ಹಾಕಿ ನಿರಾಳ ಆಗ್ಬಿಟ್ರು, ಕೈ ತೊಳ್ಕೊಂಡ್ಬಿಟ್ರು. ಫಸ್ಟ್ ಆಫ್ ಆಲ್ ಅವರಿಗೆ ಆ ಜವಾಬ್ದಾರಿನೇ ಬೇಡ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಗೃಹ ಸಚಿವರು G. ಪರಮೇಶ್ವರ್ ಅವರು. ಅದರ ಜೊತೆಗೇನೆ ಪೊಲೀಸರಿಗೆ ಅಧಿಕೃತವಾಗಿ ಸೂಚನೆಯನ್ನು ಕೊಡಲಿಲ್ಲ ಪರಮೇಶ್ವರ್ ಅವರು. ಭದ್ರತೆ ಸಮಸ್ಯೆ ಇದೆ ಅಂತೇಳಿ ಪೊಲೀಸರು ಪತ್ರ ಬರೆದಿದ್ರು. ಈ ಕಡೆ ಸರ್ಕಾರ ಮತ್ತು ಪೊಲೀಸರ ನಡುವೆಯೂ ಕೂಡ ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಿತ್ತು, ಅದು ಕೂಡ ಗೃಹ ಸಚಿವರ ಕಡೆಯಿಂದ ಆಗಲಿಲ್ಲ. ಎಲ್ಲವೂ ಕೂಡ ಅಧ್ವಾನ ಆಗಿ ಹೋಗ್ಬಿಡ್ತು. ಕಮಿಷನರ್ ಅವರನ್ನು ಕರೆಸಿ ಅಪ್ಡೇಟನ್ನು ಪಡೆದಿದ್ದಷ್ಟೇ. ಪ್ರತಿನಿತ್ಯವೂ ಕೂಡ ಅಪ್ಡೇಟನ್ನು ಪಡಿತಾರೆ ಗೃಹ ಸಚಿವರು ಕಮಿಷನರ್ಗಳಿಂದ. ಬಟ್ ಅಪ್ಡೇಟನ್ನು ಪಡೆದ್ರೆ ಹೊರತು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಲಿಲ್ಲ. ಎಲ್ಲದರಲ್ಲೂ ಮೂಕ ಪ್ರೇಕ್ಷಕರಾಗಿದ್ದಾರೆ, ತಟಸ್ಥವಾಗಿ ಉಳಿದಿದ್ದಾರೆ. ಅದರ ಪರಿಣಾಮವೇ ಈ ಅಧ್ವಾನ ಆಗಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ.
ಗೃಹ ಸಚಿವರಾಗಿ ಲೋಪಗಳ ಹೊಣೆಯನ್ನು ಹೊತ್ಕೊಳ್ಳೋದಕ್ಕೂ ಕೂಡ ಪರಮೇಶ್ವರ್ ಅವರು ರೆಡಿ ಇಲ್ಲ. ಎಲ್ಲೂ ಕೂಡ ಮುನ್ನೆಲೆಗೆ ಬಂದು ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇಲ್ಲ.